ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ 3 ತಿಂಗಳಿಂದ ಜ್ಯೋತಿಷ್ಯ ಮತ್ತು ನ್ಯೂಮರಾಲಜಿ ಹಾಗೆ ವಾಸ್ತು ವಿಚಾರವಾಗಿ ಅನೇಕ ವಿಷಯಗಳನ್ನು ವಿಡಿಯೋ ಮುಖಾಂತರ ವಿಶ್ಲೇಷಣೆಯನ್ನು ಮಾಡುತ್ತಾ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳನ್ನು ನೀಡುತ್ತಾ ಬರ್ತಾ ಇದ್ದೀವಿ. ಇಂದಿನ ಒಂದು ಸಂಚಿಕೆಯಲ್ಲಿ ಎಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿ ಅಂತಲೇ ನಾವು ಹೇಳ್ಬೋದು. ಯಾವುದು ನಾವು ಆ ಒಂದು ವಿಷಯ ಅಂದಾಗ, ಸಾಮಾನ್ಯವಾಗಿರ್ತಕ್ಕಂಥ ಮನೆಗಳಲ್ಲಿ ಸೂರ್ಯಾಸ್ತದ ನಂತರ ಉಪ್ಪನ್ನು ಏಕೆ ನೀಡಬಾರದು ಅಂದರೆ, ಕಾಮನ್ ಆಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳ್ತಾರೆ, ಸಾಯಂಕಾಲ ಆಯಿತು ಅಂದಾಗ ಉಪ್ಪನ್ನು ತರಬೇಡ, ಉಪ್ಪನ್ನು ಯಾರಿಗೂ ಕೊಡಬಾರ್ದು ಅಂತೇಳಿ ಹೇಳ್ತಾರೆ. ಯಾಕೆ? ಅದಕ್ಕೆ ಯಾವ ರೀತಿ ರೀಸನ್ ಇದೆ? ಯಾವ ದಿನದಂದು ನಾವು ಉಪ್ಪನ್ನು ಮನೆಗೆ ತರಬೇಕು? ಇದನ್ನು ನಾವು ಮಾಡಿದಾಗ ಒಂದು ಲಕ್ಷ್ಮೀದೇವಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅಂತೇಳಿ ಒಂದು ಕೆಲವು ವಿಚಾರಗಳನ್ನು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ, ಉಪ್ಪು ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ಇರ್ತಕ್ಕಂಥ ಕೆಲವು ವಿಚಾರಗಳನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಹಿಂದೂ ಧರ್ಮದಲ್ಲಿ ಮತ್ತು ಆಚರಣೆಗಳಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಉಪ್ಪಿಗೆ ನಾವು ಕೊಡ್ತೇವೆ. ಉಪ್ಪಿಗಿಂತ ರುಚಿ ಇಲ್ಲ ಅಂಥೇಳಿ ಏನು ಒಂದು ಆಚರಣೆ, ಒಂದು ಲೋಕಾರೂಢಿಗೆ ಬಂದಿರತಕ್ಕಂಥದ್ದು ವಾಕ್ಯ ಇದೆ. ಅದೇ ರೀತಿಯಾಗಿ ಒಂದು ಉಪ್ಪು ಅಂತ ನಾವು ಹೇಳ್ತೀವಿ, ಆ ಒಂದು ಉಪ್ಪಿಗೆ ವಿಶೇಷವಾದ ಒಂದು ಸ್ಥಾನವನ್ನು ನೀಡಲಾಗಿದೆ. ಉಪ್ಪನ್ನು ನಾವು ಒಂದು ಲಕ್ಷ್ಮೀದೇವಿಯ ರೂಪವಂತ ಪರಿಗಣಿಸಲಾಗುತ್ತೆ. ಯಾಕಪ್ಪ ಅಂದರೆ, ಸೂರ್ಯಾಸ್ತದ ನಂತರ ಸೂರ್ಯಾಸ್ತ ಆಗಿರ್ತಕ್ಕಂಥ ಸಮಯದಲ್ಲಿ ನಾವು ಉಪ್ಪನ್ನು ಯಾರಿಗೂ ಕೊಡುವುದಿಲ್ಲ. ಅದೇ ರೀತಿ ನಾವು ಮನೆಗೆ ಉಪ್ಪನ್ನು ತರೋದಿಲ್ಲ. ಯಾಕೆ? ತಂದಾಗ ಏನಾಗತ್ತೆ ಅಂತ ಅದರ ಬಗ್ಗೆ ನಾವು ಉಲ್ಲೇಖನವನ್ನು ಮಾಡಿದಾಗ, ಪ್ರಾಚೀನ ವಿಧಾನಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ವಾಸ್ತವವಾಗಿ ಅವುಗಳ ಹಿಂದಿನ ಕಾರಣಗಳನ್ನು ನಾವು ತಿಳಿಯೋದಕ್ಕೆ ಹೋಗಲ್ಲ. ಯಾರೋ ನಮ್ಮ ಹಿರಿಯರು ಹೇಳಿದ್ದಾರೆ, ನಾವು ಅದನ್ನು ತಪ್ಪು ಸರಿ ಅಂತ ನಾವು ಕೇಳೋಕ್ಕೆ ಹೋಗಲ್ಲ. ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅದರ ಒಂದು ರೀಸನ್ ಯಾಕೆ ಅಂತ ನಾವು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದಾಗ, ಹಿಂದೂ ಧರ್ಮ ಆಚರಣೆಗಳಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಉಪ್ಪಿಗೆ ಕೊಡ್ತೇವೆ. ಲಕ್ಷ್ಮೀದೇವಿಯ ಒಂದು ರೂಪ ಅಂತೇಳಿ ಪರಿಗಣೆಯನ್ನು ಮಾಡ್ತೇವೆ. ಉಪ್ಪು ಒಂದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು, ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಅಂತೇಳಿ ಹೇಳ್ತೀವಿ. ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕೋದಕ್ಕೆ ಉಪ್ಪು ಸಹಾಯವನ್ನು ಮಾಡುತ್ತೆ ಅಂತೇಳಿ ನಂಬಲಾಗುತ್ತೆ. ಹಾಗಾಗಿ ಸಂಜೆ ಯಾರಾದರೂ ಬಂದು ಉಪ್ಪನ್ನು ಕೇಳಿದಾಗ ನಾವು ಉಪ್ಪನ್ನು ಕೊಡೋದಿಲ್ಲ. ಕಾಮನ್ ಆಗಿ ಅನೇಕ ಮನೆಗಳಲ್ಲಿ ಇದು ನಡೆಯುತ್ತೆ. ಯಾಕೆ ಸಂಜೆ ಉಪ್ಪನ್ನು ನೀಡಬಾರದು ಅಂತ ನಾವು ನೋಡಿದಾಗ, ಯಾರಾದರೂ ಕೇಳಿದರೆ ಯಾರೂ ಉಪ್ಪು ಸಂಜೆ ನೀಡೋದಿಲ್ಲ. ಯಾಕೆ ಅಂದರೆ, ಉಪ್ಪನ್ನು ನಾವು ಒಂದು ಲಕ್ಷ್ಮೀದೇವಿಯ ಒಂದು ರೂಪ ಅಂತೇಳಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಸಂಜೆ ನಾವು ಉಪ್ಪನ್ನು ನೀಡಲು ಇಷ್ಟಪಡೋದಿಲ್ಲ. ಒಂದು ಲಕ್ಷ್ಮೀದೇವಿಯ ಆಗಮನ ಸಮಯದಲ್ಲಿ ಅಂದರೆ ಸಾಯಂಕಾಲ ಅಂದರೆ ಲಕ್ಷ್ಮೀದೇವಿಯ ಒಂದು ಆಗಮನ ಆಗ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ನಾವು ಆ ಒಂದು ಉಪ್ಪನ್ನು ಯಾರಿಗೂ ಕೊಡೋದಿಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಬಯಕೆಯನ್ನು ತೋಡ್ತೀವಿ. ಅದಕ್ಕಾಗಿ ಯಾರೇ ಬಂದು ಕೇಳಿದರೂ ಸಂಜೆ ನಾವು ಹಣವನ್ನು ಮತ್ತು ಉಪ್ಪನ್ನು ನೀಡೋದಿಲ್ಲ. ಆ ಒಂದು ರೀಸನ್ನಿಂದ ನಾವು ಉಪ್ಪನ್ನು ಸಾಯಂಕಾಲ ನೀಡಬಾರದು. ಮತ್ತು ಲಕ್ಷ್ಮೀದೇವಿ ಮುಸ್ಸಂಜೆ ಅಂದರೆ ಸಾಯಂಕಾಲದಲ್ಲಿ ನಮ್ಮ ಮನೆಗೆ ಬರ್ತಾಳೆ ಅಂತೇಳಿ ಆ ಒಂದು ನಂಬಿಕೆಯಿಂದ ಸೂರ್ಯಾಸ್ತದ ನಂತರ ನಕಾರಾತ್ಮಕ ಶಕ್ತಿಗಳು ಹರಿಯುವ ಸಾಧ್ಯತೆಗಳು ಹೆಚ್ಚು. ಸಾಯಂಕಾಲ ಆದಾಗ ಒಂದು ನಕಾರಾತ್ಮಕ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಹರಿಯತಕ್ಕಂಥ ಸಂದರ್ಭ ಇರೋದರಿಂದ ಸಂಜೆ ಸಕಾರಾತ್ಮಕ ಶಕ್ತಿಯನ್ನು ನಾವು ಪಡಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಸಂಜೆ ಇತರರಿಗೆ ನಾವು ಉಪ್ಪನ್ನು ನೀಡಿದರೆ ಅದು ಲಕ್ಷ್ಮೀದೇವಿಯ ಒಂದು ಮನೆಯಿಂದ ಆಚೆ ಕಳಿಸೋ ಒಂದು ರೀತಿ ಭಾವನೆ ಆಗುತ್ತೆ. ಹಾಗಾಗಿ ನಾವು ಲಕ್ಷ್ಮೀದೇವಿಗೆ ಮಾಡ್ತಕ್ಕಂಥ ಒಂದು ಅವಮಾನ ಅಂತ ಏನು ಹೇಳ್ತೇವೆ, ಆ ಒಂದು ರೀಸನಿಂದ ನಾವು ಸಾಯಂಕಾಲದಲ್ಲಿ ಉಪ್ಪನ್ನು ತರುವುದಿಲ್ಲ ಮತ್ತು ಯಾರಿಗೂ ಕೊಡೋದಿಲ್ಲ. ಜೀವನದಲ್ಲಿ ನಾವು ಶ್ರೀಮಂತರಾಗಬೇಕು ಅಂತ ಬಯಸಿದಾಗ ಒಂದು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅರ್ಚನೆಯನ್ನು, ಪೂಜೆಯನ್ನು ನಾವು ಮಾಡ್ತೇವೆ. ಹಾಗಾಗಿ
ಆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ನಾವು ಪಾತ್ರರಾದಾಗ ಮಾತ್ರ ನಮಗೆ ಒಂದು ಲಕ್ಷ್ಮಿಯ ಪರಿಪೂರ್ಣವಾದ ಒಂದು ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಆ ಒಂದು ಲಕ್ಷ್ಮೀದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಸಂಪತ್ತು ಬರುತ್ತೆ ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಎಲ್ಲ ರೀಸನ್ನಿಂದ ನಾವು ಸಂಜೆ ಯಾರಿಗಾದರೂ ನಾವು ಉಪ್ಪನ್ನು ನೀಡುವುದಿಲ್ಲ ಮತ್ತು ಸ್ವೀಕರಿಸುವುದನ್ನು ನಾವು ನಿಷೇಧಿಸುತ್ತೇವೆ. ಅಂದರೆ ಯಾವುದಕ್ಕೂ ನಾವು ಸಾಯಂಕಾಲದ ಉಪ್ಪನ್ನು ಕೊಡೋದಿಲ್ಲ, ಸಾಯಂಕಾಲದ ನಾವು ಉಪ್ಪನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೂರ್ಯಾಸ್ತದ ನಂತರದಲ್ಲಿ ಉಪ್ಪನ್ನು ನಾವು ನೀಡಬೇಕು ಅಂದಾಗ ಸೇವಿಸೋದು ಸ್ವಲ್ಪ ಮಟ್ಟಕ್ಕೆ ಕೆಲವು ಸಮಸ್ಯೆಗಳನ್ನು ಅಂದರೆ ನೆಗೆಟಿವ್ ಎನರ್ಜಿಗಳನ್ನು ಮಾಡುತ್ತೆ. ಹಾಗಾಗಿ ಸಾಯಂಕಾಲದಲ್ಲಿ ನಾವು ಉಪ್ಪನ್ನು ತರಬಾರದು ಅಂತೇಳಿ ಹೇಳುತ್ತೆ. ಹಾಗಾಗಿ ಒಂದು ಲಕ್ಷ್ಮೀದೇವಿಯ ಒಂದು ರೂಪ ಆಗಿರೋದ್ರಿಂದ ಉಪ್ಪನ್ನು ಎಚ್ಚರಿಕೆಯಿಂದ ನಾವು ಇಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ ಅಂಥೇಳಿ ಹೇಳ್ತೇವೆ. ವಿಶೇಷವಾಗಿ ಒಂದು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಉಪ್ಪಿಗೆ ಇದೆ ಅಂತೇಳಿ ಹೇಳ್ಬೋದು. ಸಕಾರಾತ್ಮಕ ಶಕ್ತಿ ಅರಿಯುವುದು ಮಾತ್ರ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ, ಅದನ್ನು ಈ ಒಂದು ಉಪ್ಪಿನಿಂದ ದುಷ್ಟಶಕ್ತಿಗಳು ಭಯಗಳನ್ನು ತೊಡೆದು ಹಾಕಬಹುದು. ಅಂದರೆ ನೆಗೆಟಿವ್ ಎನರ್ಜಿಯನ್ನು ತೆಗೆಯೋದಕ್ಕೆ ಉಪ್ಪು ಬಹಳವಾಗಿ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಿ. ಸಾಧ್ಯವಾದಷ್ಟು ಒಂದು ಶುಕ್ರವಾರ ಈ ಉಪ್ಪನ್ನು ನಾವು ತರೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ದಿನ. ಅಂದರೆ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಆ ಉಪ್ಪನ್ನು ನಾವು ಮನೆಗೆ ತಂದಾಗ ಸ್ವಲ್ಪ ಮಟ್ಟಕ್ಕೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಯಾರಾದರೂ ಸಾಲದ ಒಂದು ನೋವಿನಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಸಾಲದ ನೋವಿನಿಂದ ಹೊರಬರಬಹುದು ಅಂತೇಳಿ ಈ ಒಂದು ಸಣ್ಣ ಪ್ರಮಾಣದ ಒಂದು ಸಣ್ಣ ಟಿಪ್ಸು ಅಂತ ಹೇಳ್ತೇವೆ. ಇದನ್ನು ನಾವು ಫಾಲೋ ಮಾಡಿದಾಗ ಅದರಿಂದ ಆಚೆ ಬಂದು ಮತ್ತು ಒಂದು ಒಳ್ಳೆಯ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅಂತೇಳಿ ಹೇಳಬಹುದು. ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂದಾಗ ಒಂದು ಕುಟುಂಬದ ಸದಸ್ಯರ ನಡುವೆ ಯಾವುದಾದ್ರು ಗಲಾಟೆಗಳು ಇದ್ದಲ್ಲಿ ಮನೇಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸಣ್ಣ ಗಾಜಿನ ಪಾತ್ರೆ ಇರುತ್ತೆ. ಆ ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಸೇರಿಸಿ ಅದಕ್ಕೆ ನಾವು ಮುಚ್ಚಳವನ್ನು ಹಾಕಿದಾಗ ವಿಶೇಷವಾಗಿ ಒಂದು ಬೆಡ್ರೂಮ್ ಅಂತ ಹೇಳ್ತೀವಿ, ಮಲಗುವ ಕೋಣೆಯಲ್ಲಿ ಅಥವಾ ಅಂದರೆ ಮಲಗುವ ಕೋಣೆಯಿಂದ ಬೆಡ್ರೂಮ್ ಆಗ್ಬೋದು, ಅಥವಾ ಒಂದು ದೇವರ ಮನೆಯಲ್ಲಿ ದೇವರ ಒಂದು ಮೂಲೆ ಅಂತ ಈಶಾನ್ಯ ಮೂಲೆ ಇರುತ್ತಲ್ಲ ಅಥವಾ ದೇವರ ಮನೆಯಲ್ಲಿ ಅದನ್ನಿಟ್ಟಾಗ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಗಲಾಟೆಗಳು ಕಮ್ಮಿಯಾಗಿ ಶಾಂತಿ ಮತ್ತು ಒಂದು ಸಮೃದ್ಧಿಯನ್ನು ಆ ಒಂದು ಮನೆಯಲ್ಲಿ ಶಾಶ್ವತವಾಗಿ ನೆಲೆಗೂಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಉಪ್ಪು ಅಂದಾಗ ನಾವು ಇಷ್ಟೆಲ್ಲ ನಮಗೆ ಅದರಿಂದ ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಉಪ್ಪಿನ ಒಂದು ಸಣ್ಣ ಪ್ರಮಾಣದ ಒಂದು ಈ ಜಾರಿ ಮಾಡಿದಾಗ ನಾವು ಮನೆಯಲ್ಲಿ ಸರ್ವೇ ಸಾಮಾನ್ಯ ಇರ್ತಕ್ಕಂಥ ಒಂದು ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ, ಸಣ್ಣ ಪ್ರಮಾಣದ ಗಲಾಟೆಗಳು ಅಂತ ಹೇಳ್ತೀವಿ, ಅವೆಲ್ಲ ದೂರ ಆಗುತ್ತೆ ಅಂತೇಳಿ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ.